ಕುವೆಂಪು ಅವರು ತೀರೋದ್ಮೇಲೆ ಮನೇನ ಒಂದು ಮ್ಯೂಸಿಯಂ ಥರ ಮಾಡಿ ಕವಿಶೈಲದಲ್ಲೂ ಒಂದು ಸ್ಮಾರಕ ಮಾಡಿ ಕುವೆಂಪು ಅವ್ರು ತೀರೋದಾಗಲೂ ಅಷ್ಟೇ ತೀರೋದಾಗ ಮೈಸೂರಲ್ಲಿ ತೀರೋಗ್ಬಿಟ್ರು ಅವರು ರಾತ್ರಿ ತೀರೋದ್ರು ನಾವೆಲ್ಲ ಬೆಳಗ್ಗೆ ಮುಂಚೆ ಹೊರಟಿದ್ದು ಮೈಸೂರಿಗೆ ಹೋಗೋಣ ಅಂತ ಹೊರಟಿದ್ದು. ನಮಗೆ ಒಂದು ಬದುಕು ಕಟ್ಟಿಕೊಡ್ಲಿಕ್ಕೆ ತುಂಬ ಸಾಹಿತಿಗಳನ್ನು ಹತ್ತಿರದಿಂದ ನೋಡಲಿಕ್ಕೆ ಆಮೇಲೆ ನಾವು ತೀರ್ಥಹಳ್ಳಿಯವರೇ ಆಗಿದ್ದು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಹೆಮ್ಮೆ ಇದೆ ಮೇಡಮ್ ನಮಗೆ. ಬಂಗಾರಪ್ಪನವ್ರ ಹತ್ರ ಹೇಳಿದಾಗ ಬಂಗಾರಪ್ಪನವರು ಮಾಡೋಣ ಅಂತ ಅವರನ್ನು ಇಂಟ್ರೆಸ್ಟ್ ತೋರಿಸಿ ಒಂದು ಟ್ರಸ್ಟ್ ಮಾಡಿದ್ರು. ಕುವೆಂಪು ಪ್ರತಿಷ್ಠಾನದ ಮೇಯ್ನ್ ಆಫೀಸು ಇದು ದೇವಂಗಿನಲ್ಲಿದೆ. ಪ್ರತಿಷ್ಠಾನದಲ್ಲಿ 23 ಜನ ಮೆಂಬರ್ಸ್ಗಳಿದ್ದಾರೆ. ಸೊ ನಡೀತಾ ಇದೆ. ತೇಸಣ್ಣಗೆ ಫೋನ್ ಮಾಡಿದ್ರೆ ತೇಸಣ್ಣ ನಂಗೆ ಏನು ಗೊತ್ತಾಗ್ತಿಲ್ಲ ಚಂದ್ರೇಗೌಡ್ರೆ ಏನು ಮಾಡಬೇಕು ಅಂತ ನೋಡೋಣ ನಾನು ಯೋಚನೆ ಮಾಡ್ತೀನಿ ಅಂದರು. ಸ್ಟಾಕ್ ಮಾಡಿಕೊಂಡು ಇಲ್ಲಿಂದ ಅಲ್ಲಿ ಕುಪ್ಪಳಿನಲ್ಲಿ ಸೇಲ್ ಮಾಡೋದಕ್ಕೆ ಇವರೆಲ್ಲ ಅಕೌಂಟ್ ಇಟ್ಕೊಂಡು ಲೆಕ್ಕ ಇಟ್ಕೊಂಡು ಇದು ಮಾಡ್ತಾರೆ. ಇದು ವರ್ಷ ಕುವೆಂಪು ಪ್ರತಿಷ್ಠಾನದಿಂದ ಡಿಸೆಂಬರ್ 29ನೇ ತಾರೀಕು ಕುವೆಂಪು ಬರ್ಡೇ ದಿನ ಇದನ್ನು ರಿಲೀಸ್ ಮಾಡ್ತಾರೆ. ಪ್ರತಿಷ್ಠಾನದ್ದು ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಹೇಗೆ ನಡ್ಕೊಂಡು ಬಂದಿದೆ ಅಂತೇಳಿ ಪ್ರಕಾಶ್ ಸರ್ ಅವರೇ ಸ್ವಂತ ಬರೆದು ಪ್ರತಿಯೊಂದು ದಾಖಲೆಗಳನ್ನು ಪ್ರತಿಷ್ಠಾನ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರಿಂದನೂ ಇದುವರೆಗೂ. ಇದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಫ್ಯಾಮಿಲಿಯಿಂದ ಒಂದು ಹಾಸ್ಪಿಟ್ಲ್ ಕಟ್ಸ್ಕೊಟ್ಟಿದ್ರು. ದಟ್ ವಾಸ್ ಇನ್ 1930-31 ಆ ಟೈಮಲ್ಲಿ. ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನಕ್ಕೆ ಬಂದಿದ್ದೀವಿ. ಫೈನಲಿ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರು ಕಾತುರದಿಂದ ಕಾಯ್ತಾ ಇದ್ರು. ತೀರ್ಥಹಳ್ಳಿಗೆ ಹೋಗಿದ್ದೀರಾ, ಕುವೆಂಪು ಪ್ರತಿಷ್ಠಾನಕ್ಕೆ ಹೋಗಿ, ಮತ್ತು ಕುಪ್ಪಳ್ಳಿಗೆ ಹೋಗಿ, ಕವಿಶೈಲಕ್ಕೆ ಹೋಗಿ ಅಂತ. ಹಾಗಾಗಿ ಕಳೆದ ವಿಡಿಯೋದಲ್ಲಿ ನೋಡಿದ್ದೀರಾ ದೇವಾಂಗಿ ಮನೆತನದ ಇತಿಹಾಸದ ಬಗ್ಗೆ. ಮನದೇವ್ ಸರ್ ಇದ್ದಾರೆ. ನಮಸ್ಕಾರ ಸರ್. ಪ್ರತಿಷ್ಠಾನಕ್ಕೆ ಥ್ಯಾಂಕ್ ಯು. ಪ್ರತಿಷ್ಠಾನ ಹೇಗೆ ಉಟ್ಕೊಂಡಿದ್ದು? ಕುವೆಂಪು ಪ್ರತಿಷ್ಠಾನ ಬಂಗಾರಪ್ಪನವರ ಕ್ಯಾಬಿನೆಟ್ ಟೈಮಲ್ಲಿ ಇದಾಗಿದ್ದು. ನಿಮಗೆ ಭಾಳ ಹಿಂದಿನ ಕತೆ ಹೇಳಬೇಕು ಅಂದರೆ ಅದು ನಾವು ಇಲ್ಲೇ ದೇವಂಗಿ ಪಂಚಾಯತಿ ಆಫೀಸಲ್ಲೇ ನಾವು ಕುವೆಂಪು ಇದ್ದಾಗಲೇ ವಿಶ್ವಮಾನವ ದಿನಾಚರಣೆ ಆಚರಿಸ್ತಾಯಿದ್ದು. ನಮ್ಮ ಚಿಕ್ಕಪ್ಪ ಡಿ ಟಿ ಚಂದ್ರಶೇಖರ್ ಅಂತಿದ್ರು. ಅವ್ರು ಕುವೆಂಪು ಕಾವ್ಯಗಳನ್ನೆಲ್ಲ ಭಾಳ ಚೆನ್ನಾಗಿ ಓದ್ಕೊಂಡಿದ್ರು ಆಗಿನ ಕಾಲದಲ್ಲೇ. ಅವರು ಕುವೆಂಪು ಅವ್ರು ಏನಾರು ಪದ್ಯಗಳು ಬರೆದ್ರೆ ಚಂದ್ರು ಹಾಡು ಹೇಳು ಅಂತ ಅದನ್ನು ಹಾಡು ಹೇಳ್ಸೋರು ಅವ್ರ ಹತ್ರ. ಹಾಗಾಗಿ ಅವರಿಗೆ ಕುವೆಂಪು ಬಗ್ಗೆ ಭಾಳ ಅಭಿಮಾನ. ಮನು ಡೇಟ್ ಆಗ್ತಿದ್ದಂಗೆ 29ನೇ ತಾರೀಕು ಡಿಸೆಂಬರು ಬಂದಾಯಿತು, ಮನು ನಾಡಿದ್ದು ಇದಿದೆ, ಒಂದು ಕುವೆಂಪುದೊಂದು ಪ್ರೋಗ್ರಾಮ್ ಮಾಡಿಬಿಡೋಣ ಅಂತ ಬರೋರು. ಹಾಗಾಗಿ ಇಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಆಫೀಸಲ್ಲೇ ಮಾಡ್ತಿದ್ದು. ಆ ಟೈಮಲ್ಲಿ ಕುವೆಂಪುದು ಇನ್ನೂ ಬದುಕಿದ್ದಾಗಲೇ 81ರಲ್ಲಿ ಒಬ್ಬರು ತಹಸೀಲ್ದಾರ್ ಇದ್ರು ಇಲ್ಲಿ. ಅವಾಗ ಭೂ ಸುಧಾರಣೆ ನಡೀತಿತ್ತು. ಒಬ್ಬರು ಎ ಸಿ ಇದ್ದರು, ಆಮೇಲೆ VL ಶಂಕರ್ ಅಂತ ಇದ್ದರು. ಆವಾಗ ಕುವೆಂಪು ಪ್ರತಿಷ್ಠಾನ ಮಾಡಬೇಕು ಅಂತಲ್ಲ, ಕವಿಶೈಲದಲ್ಲಿ ಕುಪ್ಪಳಿಲಿ ಏನು ಎಲ್ಲ ಹಾಳು ಸುರಿತಿದೆ, ಕವಿಶೈಲದಲ್ಲಿ ಬಂಡೆ ಹೊಡಿತಾರೆ, ಕಟ್ಟಿಗೆ ತೊಗೊಂಡೋಗ್ತಾರೆ ಅಂತೇಳೆಲ್ಲ ಭಾಳ ಅವರಿಗೆ ಬೇಜಾರಿತ್ತು. ಎಲ್ಲ ಒಂದೇನಾರು ಕುವೆಂಪು ಅಂಥ ದೊಡ್ಡ ಕವಿ ಇಲ್ಲಿ ನೋಡಿದ್ರೆ ಲೋಕಲಲ್ಲಿ ಏನೂ ಅದನ್ನು ಡೆವಲಪ್ ಆಗಿಲ್ಲಲ್ಲ ಅಂಥೇಳಿ ಅದನ್ನು ಭಾಳ ಅವರು ಯೋಚನೆ ಮಾಡ್ತಾಯಿದ್ರು. ನನಗೆ ಬಂದು ಹೇಳೋರು, ಮನದೇವ್ ಏನಾದರೂ ಮಾಡೋದೊಂದು ಚೂರು ಇಂಪ್ರೂವ್ ಮಾಡೋಣ ಅಂತ ಹೇಳೋರು. ಆಮೇಲೆ ಸರಿ ನೋಡೋಣ ಮೇಲೆ ಅಲ್ಲಿ ಕುಪ್ಪಳಿನಲ್ಲಿ ನಮಗೇನು ಸಂಬಂಧ, ಅವ್ರ ಪಾಡಿಗೆ ಅವ್ರ ಮನೆಯಲ್ಲಿ ಅಲ್ಲಿದ್ದಾರೆ. ಕುವೆಂಪು ಅವ್ರ ಕಸಿನ್ಸ್ ಇದ್ದರು, ನಾವು ಈ ಕಡೆ ಇದ್ದೀವಿ, ನೋಡೋಣ ಏನು ಮಾಡೋದು, ಕುವೆಂಪುರನ್ನ ಕೇಳ್ತೀನಿ ಅಂದಿದ್ದೆ. ಸೊ ಕುವೆಂಪುನ ಮೈಸೂರಿಗೆ ಹೋಗಿ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದರೆ ಕವಿಶೈಲದಲ್ಲಿ ಮೇಲ್ಗಡೆ ಪೀಠದಲ್ಲಿ ಧ್ಯಾನಪೀಠದಲ್ಲಿ ಡಿಸ್ಟರ್ಬ್ ಆಗದಿದ್ದಂಗೆ ಏನಾದರೂ ಒಂದು ಸೈಡಿಗೆ ಬೇಕಾದ್ರೆ ಮಾಡಿ ಅಂತಂದ್ರು. ಅಂದರೆ ನಮ್ಮ ತಹಸೀಲ್ದಾರದ್ದು ಏನಂದರೆ ಅಲ್ಲಿ ತೀರ್ಥಹಳ್ಳಿನಲ್ಲಿ ಆನಂದಗಿರಿ ಅಂತಿದೆ, ಅಲ್ಲೊಂದು ಮಂಟಪ ಇದೆ, ಭಾಳ ಚೆನ್ನಾಗಿದೆ, ಒಂದು ಸಣ್ಣಗೆ ನೀಟಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ ಟೈಪಲ್ಲಾದರೂ ಕವಿಶೈಲದಲ್ಲಿ ಮಾಡಬೇಕು ಅಂತ ಅವಾಗಿನ ಅವ್ರದ್ದು ಯೋಚನೆ. ಒಂದು ಮಾಡಬೇಕು, ಬಿಸಿಲು ಮಳೆಗೆ ಒಂದು ಅಲ್ಲಿ ಹೋದವರಿಗೆ ಇದಾಗುತ್ತೆ, ಇಲ್ಲದ್ರೆ ಕಟ್ಟಿಗೆ ಹೊಡಿತಾರೆ, ಕಟ್ಟಿಗೆ ಕಲ್ಲು ತೊಗೊಂಡೋಗ್ತಾರೆ ಅಂತ. ಸೊ ಹಾಗಾಗಿ ನಾವೇನು ಮಾಡಿದ್ವು, ಏನಾದರೂ ಒಂದು ಸ್ಮಾರಕ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿ ಒಂದು ಕಲ್ಕಂಬಗಳನ್ನೆಲ್ಲ ಮಾಡಿಸಿ ಎಲ್ಲ ದುಡ್ಡು ಎತ್ತಿ ಕಲ್ಕಂಬ ಮಾಡಿ ಅಲ್ಲಿ ಹಾಕೋಣ ಅಂತ, ಫೌಂಡೇಶನ್ ಹಾಕೋಣ ಅಂತ ಮಾಡಿದ್ವು. ಆವಾಗ DB ಚಂದ್ರೇಗೌಡರು MLA. ಅವರು ಇಲ್ಲಿ ನಜೀರ್ ಸಾಬ್ ಅಂತ ಮಿನಿಸ್ಟ್ರ್ ಇದ್ದರು, ಅವಾಗ ಗ್ರಾಮೀಣಾಭಿವೃದ್ಧಿ ಮಿನಿಸ್ಟ್ರು. ಅವರು ಚಂದ್ರೇಗೌಡರಿಗೆ ಹೇಳಿದಾಗ, ನಮ್ಮ MLAಗೆ ಹೇಳಿದಾಗ ಅವರು ನಜೀರ್ ಸಾಬನ್ನು ಬರೋಕ್ಕೆ ಹೇಳ್ತೀನಿ, ಗ್ರಾಮೀಣಾಭಿವೃದ್ಧಿ ಮಂತ್ರಿ ಅವರು, ಮತ್ತು ರಘುಪತಿ ಅಂತ ಅವರು ಯೂತ್ ಮಿನಿಸ್ಟರ್ ಏನಾಗಿದ್ದರು, ಅವ್ರನ್ನೆಲ್ಲ ಕರಿತೀನಿ ಅಂತ ಎಲ್ಲ ಬಂದರು. ದೊಡ್ಡ ಪ್ರೋಗ್ರಾಮೇ ಆಯಿತು. ಫೌಂಡೇಶನ್ನು ಹಾಕಿದ್ರು. ಫೌಂಡೇಶನ್ ಹಾಕ್ಬಿಟ್ಟು ನಜೀರ್ ಸಾಬ್ರು ಏನಂದ್ರು ಅಂದರೆ, ಈ ಇಷ್ಟು ಸಣ್ಣಕ್ಕೆ ಒಂದು ಮಂಟಪ ಕಟ್ಟಿ ಇದು ಮಾಡೋದಂತಲ್ಲ, ಅಂಥ ದೊಡ್ಡ ಕವಿಗೆ ಒಂದು ಒಳ್ಳೆ ಸ್ಮಾರಕ ಮಾಡಬೇಕು, ಇದನ್ನು ಗ್ರಾಮ ಪಂಚಾಯತಿ ಯುವಕ ಸಂಘದವ್ರು ಮಾಡೋದಲ್ಲ. ಸೊ ಏನಾದ್ರು ದೊಡ್ಡಕ್ಕೆ ಮಾಡೋಣ, ಫೌಂಡೇಶನ್ ಹಾಕೋಣ, ಇದ್ರ ಬಿಗಿನಿಂಗ್ ಆಗಲಿ, ಇದರಿಂದ ನಾವು ಚೆನ್ನಾಗಿ ಏನಾದ್ರು ಮಾಡೋಣ ಅನ್ನೋ ಒಂದು ಐಡಿಯಾದಲ್ಲಿ ಅವ್ರು ಹೇಳಿ, ಹಾಗಾಗಿ ನಾವು ಏನೂ ಕಟ್ಟಲಿಲ್ಲ, ಅಲ್ಲೇ ನಿಲ್ಲಿಸ್ದು. ಬಟ್ ಚಂದ್ರೇಗೌಡರು ಅದನ್ನು ಸ್ವಲ್ಪ ಫಾಲೋಅಪ್ ಮಾಡೋರು. ಅವ್ರಿಗೆ ಅದೊಂದು ಏನಾದ್ರು ಮಾಡಬೇಕು ಅನ್ನೋದು ಒಂದು ತಲೆ ಒಳಗಿತ್ತು.
ಅವರು ಸರ್ಕಾರದ ಲೆವೆಲಲ್ಲಿ ಭಾಳ ಇದು ಮಾಡ್ತಿರು. ಆಮೇಲೆ ಮುಂದೆ ಬಂಗಾರಪ್ಪನವರು ಇದ್ದಾಗ ಬಂಗಾರಪ್ಪನವ್ರ ಹತ್ರ ಹೇಳಿದಾಗ ಬಂಗಾರಪ್ಪನವರು ಮಾಡೋಣ ಅಂತ ಅವರನ್ನು ಇಂಟ್ರೆಸ್ಟ್ ತೋರಿಸಿ ಒಂದು ಟ್ರಸ್ಟ್ ಮಾಡಿದ್ರು. ಆವಾಗ ಇವರು ನಮ್ಮ ಜವರೇಗೌಡರು ಇದ್ದರು, ಹಿಂದಿನ ಮೈಸೂರಿನ ಉಪಕುಲಪತಿಗಳಾಗಿದ್ದರು. ಅವರು ಫಸ್ಟ್ ಅವರನ್ನು ಪ್ರೆಸಿಡೆಂಟ್ ಮಾಡಿ ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು, ಡಿ ಬಿ ಚಂದ್ರೇಗೌಡರು, ದೇಜಗೌ, ಕಮಲಾ ಹಂಪನವರು ಇವರಿಷ್ಟು ಜನದ್ದು ಒಂದು ಟ್ರಸ್ಟ್ ಥರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಮಾಡಿ ಇದಕ್ಕೊಂದು ಚಾಲನೆ ಕೊಟ್ಟರು. ಆಮೇಲೆ ಮುಂದೆ ಕುವೆಂಪು ಅವರು ತೀರೋದ್ಮೇಲೆ ಮನೇನ ಒಂದು ಮ್ಯೂಸಿಯಂ ಥರ ಮಾಡಿ ಕವಿಶೈಲದಲ್ಲೂ ಒಂದು ಸ್ಮಾರಕ ಮಾಡಿ, ಕುವೆಂಪು ಅವ್ರು ತೀರೋದಾಗಲೂ ಅಷ್ಟೇ, ತೀರೋದಾಗ ಮೈಸೂರಲ್ಲಿ ತೀರೋಗ್ಬಿಟ್ರು. ಅವರು ರಾತ್ರಿ ತೀರೋದ್ರು. ನಾವೆಲ್ಲ ಬೆಳಗ್ಗೆ ಮುಂಚೆ ಹೊರಟಿದ್ದು, ಮೈಸೂರಿಗೆ ಹೋಗೋಣ ಅಂತ ಹೊರಟಿದ್ದು. ಆಮೇಲೆ ಡಿ ಬಿ ಚಂದ್ರೇಗೌಡರು ತೀರ್ಥಹಳ್ಳಿಲೇ ಇದ್ದರು. ಅವರು ಇಲ್ಲಿ ನಮ್ಮ MLA ಅವರು ಅಲ್ಲ. ನಂಗೆ ಬೆಳಗ್ಗೆ ಫೋನ್ ಮಾಡಿದ್ರು, ಮನು ವಿಷಯ ಗೊತ್ತಾಯ್ತಾ, ಈಗ ಏನಪ್ಪ ಮಾಡ್ತೀರಿ ಅಂತ. ಇಲ್ಲ ನಾವು ಹೊರಟಿದ್ದೀವಿ ಸರ್ ಹೀಗೆ ಅಂದೆ. ಆಮೇಲೆ ಇಲ್ಲ ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ ಹೀಗೆ ಅಂದರು. ಆವಾಗ ಫೋನ್ ಇರಲಿಲ್ಲ, ಟ್ರಂಕ್ ಕಾಲು. ನಮ್ಮ ಮನೇಲಿ ಕೂತ್ಕೊಂಡು ಟ್ರಂಕ್ ಕಾಲ್ ಹೊಡೆದು ತೇಜಸ್ವಣ್ಣಗೆ ಫೋನ್ ಮಾಡೋಣ ಅಂತ, ಏನು ಪ್ರೋಗ್ರಾಮ್ ನೆಕ್ಸ್ಟ್ ಅಲ್ಲೇ ಮಾಡ್ತಾರೋ ಏನು ಮಾಡ್ತಾರೆ, ಚಂದ್ರೇಗೌಡರಿಗೆ ಏನಾದರೂ ತೀರ್ಥಹಳ್ಳಿಗೆ ತರೋಣ, ಕವಿಶೈಲಿಗೆ ತರೋಣ ಅಂತ ಒಂದು ಇಂಟ್ರೆಸ್ಟು. ತೇಜಸ್ವಣ್ಣಗೆ ಫೋನ್ ಮಾಡಿದ್ರೆ ತೇಜಸ್ವಣ್ಣ ನಂಗೆ ಏನು ಗೊತ್ತಾಗ್ತಿಲ್ಲ ಚಂದ್ರೇಗೌಡ್ರೆ, ಏನು ಮಾಡಬೇಕು ಅಂತ ನೋಡೋಣ, ನಾನು ಯೋಚನೆ ಮಾಡ್ತೀನಿ ಅಂದರು. ನಾವು ಮತ್ತು ಅಲ್ಲೇ ಎಲ್ಲರೂ ಮಾಡಿಬಿಟ್ರಿ ಅಂತ ನಾವು ಬಾಳೆಹೊನ್ನೂರಿಗೆ ಹೋಗೇ ಬಿಟ್ಟು ಇಲ್ಲಿಂದ ಹೊರಟು, ಚಂದ್ರೇಗೌಡರು ಮನೆಯವರು ಇದ್ದರು, ನಾನು ಮತ್ತು ಕೊಳವಾರ ನಾರಾಯಣಮೂರ್ತಿ ಅಂತ ಅವಾಗ ಟ್ರಸ್ಟಿಂದ ಅವರು ಮೊದಲೇ ಟ್ರೆಜರ್ ಆಗಿದ್ದರು, ಅವರಾದಮೇಲೆ ನಾನು ಆಗಿದ್ದೀನಿ. ಅವರು ಕರ್ಕೊಂಡು ನಾವು ಬಾಳೆಹೊನ್ನೂರಿಗೆ ಹೋದ್ವು. ಮತ್ತು ಬಾಳೆಹೊನ್ನೂರಿಗೆ ಕೂತ್ಕೊಂಡು ಮತ್ತೆ ಟ್ರಂಕ್ ಕಾಲ್ ಹೊಡೆದ್ರು. ಚಂದ್ರೇಗೌಡರು ಇವ್ರಿಗೆ ಹೇಳಿದ್ರು, ತೇಜಸ್ವಿ ಅವರಿಗೆ, ನೀನು ಸುಮ್ಮನೆ ಯೋಚನೆ ಮಾಡಬೇಡ, ಇವತ್ತು ರಾತ್ರಿ ಹೊರಟು ಬಂದುಬಿಡಿ. ಅದು ಮಾರನೇ ದಿನ ಬೆಳಗ್ಗೆ ಅಲ್ಲೇ ಮೈಸೂರಿನಲ್ಲೇ ಬಾಡಿ ಇಟ್ಟು ಎಲ್ಲ ಇದು ಮಾಡ್ತಾಯಿದ್ರು. ಸೊ ರಾತ್ರಿ ಹೊರಟು ಇಲ್ಲಿಗೆ ಬಂದುಬಿಡು, ಮಾರನೇ ದಿನ ಇಲ್ಲಿ ಕ್ರಿಮೇಟ್ ಮಾಡೋಣ ಅಂತ ಅವರಿಗೆ ಧೈರ್ಯ ತುಂಬಿದ್ರು. ಸೊ ಅಷ್ಟೊತ್ತಿಗಾಗಲೇ ನಾವು ಹೋಗ್ಬೇಕಾದ್ರೆ ಸುಮಾರು ಹೊತ್ತಾಗಿತ್ತು, ಇಲ್ಲಿ ಬೆಳಗ್ಗೆ ಹೊರಟು ಅಲ್ಲಿಗೆ ಹೋಗೋತ್ತಿಗೆ. ಬಾಳೆಹೊನ್ನೂರಿಂದ ಅವ್ರು ಹೇಳಿದ್ಮೇಲೆ ಮತ್ತೆ ವಾಪಸ್ ತಕ್ಷಣ ಇಲ್ಲೇ ಮಾಡೋದು ಅಂತ ಡಿಸೈಡ್ ಆಯಿತು. ಚಂದ್ರೇಗೌಡರು ಹೇಳಿದ್ಮೇಲೆ ತೇಜಸ್ವಣ್ಣನ ಒಪ್ಕೊಂಡು ವಾಪಸ್ ಬಾಳೆಹೊನ್ನೂರಿಂದ ನಾವು ವಾಪಸ್ ಹೊರಟು. ಅವಾಗ ತಕ್ಷಣ ಚಂದ್ರೇಗೌಡರು ಇಲ್ಲಿ DFOಗೆ ಕನ್ಸರ್ನ್ಡ್ ಆಫೀಸರ್ಸ್ಗೆಲ್ಲ ಫೋನ್ ಮಾಡಿ ಇಲ್ಲೇ ಕ್ರಿಮೇಷನ್ನು, ಸೊ ಸರ್ಕಾರಿ ಮರ್ಯಾದೆಯಿಂದ ಅವರನ್ನು ಇದು ಮಾಡಬೇಕು. ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ಆವಾಗಲೇ. ವೀರಪ್ಪ ಮೊಯ್ಲಿಯವರು 94 ಇವ್ರು ತೀರೋಗಿದ್ದು. ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಸೊ ವೀರಪ್ಪ ಮೊಯ್ಲಿಯವರು ಬರೋದು ಅಂತ ಆಯಿತು. ಸೊ ಅವರು ನೆಕ್ಸ್ಟ್ ಡೇ ಬಂದರು. ಆಮೇಲೆ ಅಷ್ಟರೊಳಗೆ ಇವರಿಗೆಲ್ಲ ಹೇಳಿ ಅವ್ರಿಗೆ ಗಂಧದ್ದು ತುಂಡುಗಳೆಲ್ಲ ಇಡಬೇಕಲ್ಲ, ಸರ್ಕಾರಿ ಮರ್ಯಾದೆಯಿಂದ ಇದು ಮಾಡ್ಬೇಕಾದ್ರೆ ಕೆಲವು ಎಲ್ಲ ಇದ್ದಿದ್ದೆಲ್ಲ ಡಿಪಾರ್ಟ್ಮೆಂಟ್ಗೆ ಹೇಳಿ ಸೀಸ್ ಆದವು ಇರುತ್ತಲ್ಲ ಅಂಥವನ್ನ, ಇದು ಗಂಧದ್ದು ಕೆಲವು ಚಕ್ಕೆಗಳೆಲ್ಲ ಬೇಕಾಗುತ್ತೆ ಅಂತೆಲ್ಲ ಹೇಳಿ ಅದನ್ನೆಲ್ಲ ತರಕ್ಕೆ ಹೇಳಿದ್ರು. ಎಲ್ಲ ಅರೇಂಜ್ ಮಾಡಿ ಚಂದ್ರೇಗೌಡರು ನಾವೆಲ್ಲ ವಾಪಸ್ ಬಂದು ಇಲ್ಲಿ ಕವಿಶೈಲದಲ್ಲಿ ಎಲ್ಲ ಅರೇಂಜ್ ಮಾಡಿದ್ರು. ಕವಿಶೈಲದಲ್ಲಿ ಅರೇಂಜ್ ಮಾಡಿದ್ದ ನೆಕ್ಸ್ಟ್ ಅಲ್ಲಿಗೆ ಹೋಗಿ ಮಾತಾಡೋಣ. ಪ್ರತಿಷ್ಠಾನ ಇದು ಕುವೆಂಪು ಪ್ರತಿಷ್ಠಾನ ಮೇನ್ ಆಫೀಸು. ಇದು ದೇವಂಗಿನಲ್ಲಿದೆ. ಇದು ಕುವೆಂಪು ಪ್ರತಿಷ್ಠಾನದ್ದು ಅಫಿಷಿಯಲ್ ಆಗಿ ಇಲ್ಲಿ ಕರೆಸ್ಪಾಂಡೆನ್ಸು, ಇಲ್ಲಿ ಬ್ಯಾಂಕಿಗೆ ಪೋಸ್ಟ್ ಆಫೀಸ್ಗೆ ಎಲ್ಲ ಹತ್ತಿರ ಇರೋದ್ರಿಂದ ಇಲ್ಲೇ ನಮಗೆ ಮೇಯ್ನ್ ಇದು ಪ್ರತಿಷ್ಠಾನದ ಆಫೀಸು. ಕುಪ್ಪಳಿನಲ್ಲಿ ಮ್ಯೂಸಿಯಮ್ಮು ಇವೆಲ್ಲ ಇದೆ. ಇಲ್ಲಿ ಮೇಯ್ನ್ ಕರೆಸ್ಪಾಂಡೆನ್ಸ್ ಆಫೀಸ್ ಇದು. ಬನ್ನಿ, ಇವರು ಪೃಥ್ವಿ ಅಂಥೇಳಿ, ಇವರು ಇಲ್ಲಿ ಆಫೀಸ್ದೆಲ್ಲ ಇನ್ಚಾರ್ಜ್, ಎಲ್ಲ ಕರೆಸ್ಪಾಂಡೆನ್ಸ್ ಎಲ್ಲ ಇವರೇ ಮಾಡೋದು. ಹೌದಾ? ಓಕೆ ಓಕೆ. ಕುವೆಂಪು ಅವರ ಪುಸ್ತಕಗಳನ್ನ ಇಟ್ಟಿದ್ದೀರಾ, ಮತ್ತು ಕುವೆಂಪು ಅವ್ರ ಬಗ್ಗೆ ಬರೆದಂಥ ಪುಸ್ತಕಗಳನ್ನ ಇಟ್ಟಿದ್ದೀರಾ? ಬೇರೆ ಬೇರೆಯವರು ಇದು ಇಲ್ಲಿ ಮೇನ್ ಸ್ಟಾಕ್ ಮಾಡ್ಕೊಳ್ತಾರೆ. ಇದನ್ನು ಕುಪ್ಪಳಿಲಿ ಸೇಲ್ ಎಲ್ಲ ಆಗುತ್ತಲ್ಲ, ಸೊ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಈಗ ಪ್ರಿಂಟ್ ಆಗಬೇಕಾದ್ರೆ ಯಾವುದಾದ್ರು ಆರ್ಡರ್ ಕೊಡೋದು, ಇವರೆಲ್ಲ ಆರ್ಡರ್ ಕೊಡೋದು ಎಲ್ಲ ಮಾಡ್ತಾರೆ. ಇಲ್ಲಿ ತಂದು ಇಲ್ಲೆಲ್ಲ ಸ್ಟಾಕ್ ಮಾಡ್ಕೊಳ್ತಾರೆ. ಇದೆಲ್ಲ ಸ್ಟಾಕ್ ಮಾಡಿಕೊಂಡು ಇಲ್ಲಿಂದ ಅಲ್ಲಿ ಕುಪ್ಪಳಿನಲ್ಲಿ ಸೇಲ್ ಮಾಡೋದಕ್ಕೆ ಇವರೆಲ್ಲ ಅಕೌಂಟ್ ಇಟ್ಕೊಂಡು ಲೆಕ್ಕ ಇಟ್ಕೊಂಡು ಇದು ಮಾಡ್ತಾರೆ. ಸೊ ಇದನ್ನು ಉಳಿದಿದ್ದೆಲ್ಲ ಪೃಥ್ವಿ ಮಾತಾಡ್ತಾಳೆ. ನೀವು ಯಾವಾಗಿಂದ ಇಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು? 2005 ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ಅವರೇನಾ? ತೀರ್ಥಹಳ್ಳಿ ಹತ್ರನೇ ಮ್ಯಾಮ್. ಇವಾಗ ಯಾರು ಪ್ರೆಸಿಡೆಂಟ್ ಇದ್ದಾರೆ? ಹೇಗೆ ಈ ಸಂಸ್ಥೆ ನಡೆಯುತ್ತೆ? BL ಶಂಕರ್ ಸರ್ ಪ್ರೆಸಿಡೆಂಟ್ ಇದ್ದಾರೆ. ಸಮಕಾರ್ಯದರ್ಶಿಗಳಾಗಿ ಕಡಿದಾಳ್ ಪ್ರಕಾಶ್ ಸರ್ ಇದ್ದಾರೆ. ಆಮೇಲೆ DM ಮನುದೇವ್ ಸರ್ ಖಜಾಂಚಿಗಳಾಗಿ ಮಾಡ್ತಿದ್ದಾರೆ. ಪ್ರತಿಷ್ಠಾನದಲ್ಲಿ 23 ಜನ ಮೆಂಬರ್ಸ್ಗಳಿದ್ದಾರೆ. ಸೊ ನಡೀತಾ ಇದೆ. ಕುವೆಂಪು ಬಗ್ಗೆ ಎಷ್ಟು ಬೇರೆ ಬೇರೆ ಆ ಥರ ಬರೆದಿರೋಂಥ ಪುಸ್ತಕಗಳು ಎಷ್ಟು ಅವಾಗ ಬರ್ತಾ ಇರುತ್ತೆ? ಏನಾದರೂ ಲೆಕ್ಕ ಇಟ್ಟಿದ್ದೀರಾ? ಆ ಥರ ಲೆಕ್ಕ ಏನು ಇಟ್ಟಿಲ್ಲ. ಅಂದಾಜು ಎಷ್ಟು ಬಂದಿರ್ಬೋದು? ತುಂಬ ಬಂದಿರುತ್ತೆ. ಬಟ್ ಪರ್ಟಿಕ್ಯುಲರ್ ಕುವೆಂಪು ಬಗ್ಗೆ ಇರೋವಂಥ ಪುಸ್ತಕಗಳನ್ನು ಮಾತ್ರ ನಾವು ಇಲ್ಲಿ ಸೇಲ್ ತರಿಸ್ತಾ ಇದ್ದೀವಿ. ಸೇಲ್ ಸೆಕ್ಷನಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಓಕೆ. ಇಲ್ಲಿ ಪ್ರತಿಷ್ಠಾನಕ್ಕೆ ಬರ್ಬೋದಾ? ಯಾರು ಬೇಕಾದರೂ ಅವೈಲೇಬಲ್ ಇದೆಯಾ? ಹೇಗೆ, ಯಾವ ರೀತಿ ಏನಾದರೂ ನೋಡಬೇಕು ಪ್ರತಿಷ್ಠಾನ ಅಂತ ಹೇಳಿದಾಗ? ಅಂದರೆ ಮ್ಯೂಸಿಯಂ ನೋಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಪ್ರತಿಷ್ಠಾನಕ್ಕೂ ಬಂದು ಏನಾದರೂ ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಬರ್ಬೋದು. ಆ ಥರ ಇರೋ. ಕೊನೆಯದಾಗಿ ಕುವೆಂಪು ಅವ್ರ ಬಗ್ಗೆ ಯಾವುದು ಪುಸ್ತಕ ಬಂದಿದ್ದು?
ಇಲ್ಲಿ ಕೊನೆಯದಾಗಿ. ಪ್ರತಿಷ್ಠಾನದ ಇದರಿಂದ ಕಟ್ಟುವ ಹಾದಿಯಲ್ಲಿ ಸಮಕಾರ್ಯದರ್ಶಿಗಳೇ ಪ್ರತಿಷ್ಠಾನ ಕುರಿತಂತೆ ಸಂಪೂರ್ಣ ಮಾಹಿತಿ ಮೊದಲಿನಿಂದ 92ರಿಂದ ಏನು ಸ್ಟಾರ್ಟ್ ಆಯಿತು, ಸೊ ಅಲ್ಲಿಂದನೂ 2023ವರೆಗೂ ಸೊ ಅವರು ಅದ್ರ ಬಗ್ಗೆ ಎಲ್ಲ ಏನು ಮಾಹಿತಿಗಳಿತ್ತು, ಹೇಗೆ ಪ್ರತಿಷ್ಠಾನ ಕಟ್ಟೋದ್ರಲ್ಲಿ ಎಲ್ಲರೂ ಸಹಕಾರ ಹೇಗಿತ್ತು, ಹೇಗೆ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ನಿಮ್ಮ ಬದುಕಲ್ಲಿ ಕುವೆಂಪು ಅವರು ಎಷ್ಟು ಪ್ರೇರಣೆಯನ್ನು ನೀಡ್ತಾರೆ? ಮೋಸ್ಟ್ ಪ್ರಾಬಬ್ಲಿ ನನಗೆ ಒಂದು ಬದುಕು ಕಟ್ಟಿಕೊಡ್ಲಿಕ್ಕೆ, ತುಂಬ ಸಾಹಿತಿಗಳನ್ನು ಹತ್ತಿರದಿಂದ ನೋಡಲಿಕ್ಕೆ, ಆಮೇಲೆ ನಾವು ತೀರ್ಥಹಳ್ಳಿಯವರೇ ಆಗಿದ್ದು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಹೆಮ್ಮೆ ಇದೆ ಮೇಡಮ್ ನಮಗೆ. ಜೊತೆಯಲ್ಲಿ ನಮ್ಮ ಪದಾಧಿಕಾರಿಗಳು ಇಲ್ಲಿ ಸ್ಥಳೀಯವಾಗಿರುವಂತಹ ಕಡಿದಾಳ್ ಪ್ರಕಾಶ್ ಸರ್ ಜೊತೆ ಮತ್ತು ಮನುದೇವ್ ಸರ್ ಜೊತೆ ಕೆಲಸ ಮಾಡೋದು ತುಂಬ ಹೆಮ್ಮೆ ಇದೆ, ತುಂಬ ಸಂತೋಷ ಇದೆ ನಮಗೆ. ಇದೊಂದು ಇದು ಇಡೀ ಪ್ರತಿಷ್ಠಾನದ್ದು ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಹೇಗೆ ನಡ್ಕೊಂಡ್ ಬಂದಿದೆ ಅಂತೇಳಿ ಕಡಿದಾಳ್ ಪ್ರಕಾಶ್ ಸರ್ ಸರ್ ಅವರೇ ಸ್ವಂತ ಬರೆದು ಪ್ರತಿಯೊಂದು ದಾಖಲೆಗಳನ್ನು ಪ್ರತಿಷ್ಠಾನ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರಿಂದನೂ ಇದುವರೆಗೂ ಎಲ್ಲ ಮಾಹಿತಿಗಳನ್ನು ಇಟ್ಟು, ಅಂದರೆ ಕುವೆಂಪು ಅವರನ್ನ ಅಂತ್ಯ ಸಂಸ್ಕಾರದಿಂದ ಹಿಡಿದು ಕವಿಶೈಲ ಹೇಗೆ ಇದಾಯಿತು ಎಲ್ಲದ್ರ ಬಗ್ಗೆ ಮಾಹಿತಿ ಅದರಲ್ಲಿ. ಥ್ಯಾಂಕ್ ಯು. ಅಲ್ಲೇ ಹೋಗಿ ನೋಡ್ತೀವಿ. ಇದು ವರ್ಷ ಕುವೆಂಪು ಪ್ರತಿಷ್ಠಾನದಿಂದ ಡಿಸೆಂಬರ್ 29ನೇ ತಾರೀಕು ಕುವೆಂಪು ಬರ್ಡೇ ದಿನ ಇದನ್ನು ರಿಲೀಸ್ ಮಾಡ್ತಾರೆ. ಇದು ತುಂಬ ಸೇಲ್ ಆಗುತ್ತೆ. ಈ ಕುವೆಂಪು ಇದು ಟೇಬಲ್ ಕ್ಯಾಲೆಂಡರು, ಜಸ್ಟ್ ಕುವೆಂಪು ಕೋಟ್ಸು, ಕುವೆಂಪು ಫೋಟೋಗಳಿರುತ್ತೆ. ಇದರಲ್ಲೇ ಬೇರೆ ಬೇರೆ ಡಿಸೈನ್ ಮಾಡಿ ಪ್ರತಿ ವರ್ಷ ಕುವೆಂಪು ಅವ್ರ ಬಗ್ಗೆನೂ ಬಂದಂಗಾಯ್ತು. ಕುವೆಂಪು ಅವ್ರದ್ದು ಒಂದು ಕವಿತೆ ಆಗಿರ್ಬೋದು, ಅವ್ರು ಏನೆಲ್ಲ ಹೇಳಿದ್ದಾರೆ ಆ ರೀತಿಯಾಗಿ ಅವ್ರ ಫೋಟೋಸು, ಒಂದು ರೀತಿ ಕುವೆಂಪು ನೆನಪುಗಳನ್ನ ಕರ್ಕೊಂಡು ಹೋಗುತ್ತೆ. ಅವ್ರ ಎಂಗೇಜಿಂದ ಹಿಡಿದು ಕೊನೆವರೆಗೂ ಯಾವ ರೀತಿ ಇದ್ರು ಅಂತ ಹೇಳಿ ಪ್ರತಿ ವರ್ಷ ಬೇರೆ ಬೇರೆ ಫೋಟೋಗಳು ಹಾಕ್ಬಿಟ್ಟು ಮಾಡ್ತಾರೆ. ಓಕೆ. ಎಷ್ಟು ಸರ್ ಇದು ಪ್ರೈಸ್? ಯಾರು ತಗೋಬೇಕು ಅಂದ್ರು ಎಷ್ಟಮ್ಮ? ಸೇಲ್ಗೆಲ್ಲ ಇದೆಯಾ? 125 ಅಲ್ಲ? ಎಲ್ಲಿ ಸಿಗುತ್ತೆ ಇದನ್ನೆಲ್ಲ ಕ್ಯಾಲೆಂಡರ್ ಮಾಡಿದಾಗ? ಇಲ್ಲೇನೆ ಪ್ರತಿಷ್ಠಾನದಿಂದ ಅಲ್ಲಿ ಕುಪ್ಪಳಿನಲ್ಲೇ ಮೇನ್ ಸೇಲ್ಸ್ ಎಲ್ಲ ಕುಪ್ಪಳಿನಲ್ಲಿ ಟೋಟಲ್ ಕನ್ನಡದಲ್ಲಿ. ಇಲ್ಲಿ ಏನಂದರೆ ಮೇಯ್ನ್ ಕರೆಸ್ಪಾಂಡೆನ್ಸ್ ಆಫೀಸು. ಈಗ ಕೆಲವರು ಪುಸ್ತಕ ಕಡಿಮೆ ಆಯಿತು ಅಲ್ಲಿಂದ ಫೋನ್ ಮಾಡಿ ಹೇಳ್ತಾರೆ. ಸೊ ಇವರು ಆರ್ಡರ್ ಕೊಡೋದು ಅಥವಾ ಇಲ್ಲಿ ಬರೋದು ಎಲ್ಲ ಇಲ್ಲಿ ಮೇನ್. ಪ್ರಕಾಶ್ ಅವರದ್ದು ಎಂತಿಂಥ ಬುಕ್ಸ್ ಬೇಕೋ ಏನೋ ಅಂತ ಇವರೆಲ್ಲ ಆರ್ಡರ್. ಕುವೆಂಪು ಪ್ರತಿಷ್ಠಾನದ ಮೇನ್ ಆಫೀಸು ಇದು. ಇದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಫ್ಯಾಮಿಲಿಯಿಂದ ಒಂದು ಹಾಸ್ಪಿಟ್ಲ್ ಕಟ್ಸ್ಕೊಟ್ಟಿದ್ರು. ದಟ್ ವಾಸ್ ಇನ್ 1931 ಆ ಟೈಮಲ್ಲಿ ಒಂದು ಹಾಸ್ಪಿಟ್ಲ್ ಮಾಡಿ ಕೊಟ್ಟಿತ್ತು. ಆವಾಗ ಹಾಸ್ಪಿಟ್ಲು ಸರ್ಕಾರದ ವತಿಯಿಂದ ನಡೆಯೋಕ್ಕೆ ಶುರು ಆಯಿತು. ಬಿಲ್ಡಿಂಗ್ ನಮ್ಮದೇ ಇತ್ತು. ಇಲ್ಲಿ ಕ್ವಾರ್ಟರ್ಸು, ಡಾಕ್ಟ್ರ್ ಕ್ವಾರ್ಟರ್ಸು ಎಲ್ಲವೂ ಕಟ್ಟಿಸಿದ್ದು. ಈ ಆಮೇಲಿಂದ ಈ ಪ್ರತಿಷ್ಠಾನ ಸ್ಟಾರ್ಟ್ ಆದಾಗ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇದು ಖಾಲಿ ಬಿದ್ದುಬಿಟ್ಟಿತ್ತು, ಬೀಳಕ್ಕಾಗಿತ್ತು. ಮೇಲ್ಗಡೆ ಎಲ್ಲ ಈ ಹೊಸ ಹಾಸ್ಪಿಟ್ಲಾಗಿ ಅಲ್ಲಿ ಕ್ವಾರ್ಟರ್ಸು, ದೊಡ್ಡ ಹಾಸ್ಪಿಟ್ಲು ಎಲ್ಲ ಆಗಿದೆ. ಇದು ಯೂಸ್ ಆಗ್ತಿರಲಿಲ್ಲ, ಇದೆಲ್ಲ ಭಾಳ ಶಿಥಿಲವಾಗಿ ಬೀಳಕ್ಕಾಗಿತ್ತು. ಬಟ್ ನಾವು ಸರ್ಕಾರದಿಂದ ಕೇಳಿ ಇದನ್ನು ಸುಮ್ಮನೆ ಪ್ರತಿಷ್ಠಾನ ಆಫೀಸ್ ಮಾಡೋಕ್ಕೆ ಕೊಟ್ಟಿದ್ದರು. ಸೊ ನಡೆಸ್ತಾ ಇದ್ದು. ಆಮೇಲೆ ಅದನ್ನು ನಾವು ರಿಪೇರಿ ಮಾಡ್ಸೋಕ್ಕೂ ಆಗ್ತಿರಲಿಲ್ಲ. ಆಮೇಲೆ ಇಲ್ಲಿ ನಮ್ಮ ಪ್ರತಿಷ್ಠಾನಕ್ಕೆ ಡೆಪ್ಟಿ ಕಮಿಷನರ್ಗಳೇ ಇದು ಸೆಕ್ರೆಟ್ರಿಗಳು. ಸೊ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿದು, ಸರ್ ಇದು ನಾವು ಪ್ರತಿಷ್ಠಾನಕ್ಕೆ ಜಾಗನೇ ಇಲ್ಲ, ಇಲ್ಲೊಂದು ಕೂತ್ಕೊಂಡು ಆಫೀಸ್ ಕರೆಸ್ಪಾಂಡೆನ್ಸು ಇವಕ್ಕೆಲ್ಲ ನಾಳೆ ಹೆಲ್ತ್ ಡಿಪಾರ್ಟ್ಮೆಂಟವರು ರಿಪೇರಿ ಮಾಡಿಸ್ಕೊಡಲ್ಲ ನಮಗೆ. ಇದು ಆಮೇಲೆ ಒಬ್ಬರು ಡೆಪ್ಟಿ ಕಮಿಷನರ್ ಅವರು ಇದನ್ನು ಜಾಗನ ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಬೇರೆ ಆಗಿರೋದ್ರಿಂದ ಈ ಜಾಗನ ನಮ್ಮ ಡೋನರ್ಸ್ ಇದನ್ನು ಪರ್ಮಿಷನ್ನು ತೊಗೊಂಡು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಪ್ರತಿಷ್ಠಾನಕ್ಕೆ ಕೊಟ್ಟರು. ಇದರಿಂದ ತುಂಬ ಉಪಯೋಗ ಆಗಿದೆ. ನಾವು ಬಿಲ್ಡಿಂಗು ಸ್ವಲ್ಪ ನೀಟ್ ಮಾಡೋಕ್ಕಾಯಿತು. ಈಗ ಚೆನ್ನಾಗಾಗಿದೆ, ಬಿಲ್ಡಿಂಗು ಚೆನ್ನಾಗಿದೆ. ಮುಂಚೆ ಹುತ್ತಾಗಿತ್ತ ಎಲ್ಲ ಬಂದುಬಿಟ್ಟಿತ್ತು ಒಳಗಡೆ, ತುಂಬ ಹಳೇದಾಗಿ ಅದು ಮಣ್ಣಿನ ಗೋಡೆ ಇತ್ತು. ಅದು ಎಲ್ಲ ಹುತ್ತಗಳು ಎಲ್ಲ ಬೆಳೀತಾ ಇತ್ತು, ಗೆದ್ಲಿಡ್ಬಿಟ್ಟಿತ್ತು ಬಾಗಿಲುಗಳು. ಅವರು ರಿಪೇರಿ ಮಾಡಿಸಲ್ಲ, ನಮಗೂ ರಿಪೇರಿ ಮಾಡ್ಸೋಕ್ಕಾಗ್ತಿರಲಿಲ್ಲ, ಭಾಳ ಕಷ್ಟ ಆಗೋದು. ಈಗ ಆಮೇಲಿಂದ ಡಿಮಾಲಿಷ್ ಮಾಡಿ ನೀಟಾಗಿ ಅದೇ ಸ್ಟೈಲಲ್ಲೇ ಒಂದು ಬೇರೆ ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ. ಈಗ ಈ ಮೇಯ್ನ್ ಆಫೀಸ್ ಇದನ್ನು ನಡೆಸ್ತಾ ಇದ್ದೀವಿ. ಓಕೆ. ಸ್ಟಾರ್ಟಿಂಗ್ ಎಷ್ಟು ಸ್ಯಾಂಕ್ಷನ್ ಆಯಿತು ಸರ್ ದುಡ್ಡೆಲ್ಲ? ಇಲ್ಲ, ನಮ್ಮ ಪ್ರತಿಷ್ಠಾನದ ಆಫೀಸಿಂದ ಇದರಿಂದ ನಮ್ಮ ಇನ್ಕಮ್ ಮೇಲೆ ಕಟ್ಟಿರೋದು ಇದು. ಓ ಹೌದಾ? ನಮಗೆ ಟಿಕೆಟ್ ಮಾರಿದ್ದು ಇದ್ರದ್ದೆಲ್ಲ ದುಡ್ಡು ಇರುತ್ತಲ್ಲ, ಆ ದುಡ್ಡಲ್ಲೇ ನಾವು ಕಟ್ಟಿದ್ದು. ಗೌರ್ಮೆಂಟ್ ಕೇಳಿದು ದುಡ್ಡು ಬಂದಿರಲಿಲ್ಲ, ಸರಿ ಇದರಲ್ಲೇ ನಾವು ಕಟ್ಟಿರೋದು. ಈಗ ಎಷ್ಟು ಆಯಿತು ಖರ್ಚೆಲ್ಲ ಸೇರಿ? ಒಂದು 10 ಲಕ್ಷನೋ 12 ಲಕ್ಷನೋ ಏನಾಯಿತು. ಅಷ್ಟು ಕಲೆಕ್ಷನ್ ಆಗಿಬಿಟ್ಟಿತ್ತಾ? ಓಕೆ ಸರ್, ಇಲ್ಲಿಂದ ಹೋಗೋಣ. ನಮ್ಮ ಬನ್ನಿ, ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಹೋಗೋಣ. ಬನ್ನಿ.
ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.